60 ಪ್ರಶ್ನೆಗಳು ವೈಯಕ್ತಿಕವಾಗಿ ಇದೆಯಾ, ವೈಯಕ್ತಿಕವಾಗಿ ಕೇಳ್ಬೇಕಾ, ಆತರ ಲೀಕ್ ಆಗಲ್ವಾ ಅಂತ ಕೇಳಿದ್ದು ಒಂದು ಕನ್ಫರ್ಮೇಶನ್ಗೋಸ್ಕರ ಬಂದವ್ರ ಚರ್ಚೆ ಮಾಡ್ತಾರಲ್ಲ, ಅವು ಸಾಮಾನ್ಯ ಜನ ಏನ್ ಮಾಡ್ತಾರೆ, ಸಾಮಾನ್ಯ ಜನ ಇದನ್ನೇ ಪ್ರಶ್ನೆ ಕೇಳ್ತಾರೆ. ಅವಾಗ ಸರಿಯಾದ ಮಾಕ್ ಡ್ರಿಲ್ ಅಂತಾರಲ್ಲ ಹಂಗೆ ಅಂತ ನೀವ್ ಹೇಳ್ತಿದ್ದೀರಿ. ಹೌದೌದು, ಸರಿಯಾದ ಮಾಹಿತಿಯನ್ನ ಯಾರು ಹೋಗಿರ್ತಾರೆ ಡೇಟಾ ಸಂಗ್ರಹ ಮಾಡ್ಲಿಕ್ಕೆ, ಅವ್ರು ಮಾಹಿತಿಯನ್ನ ಕೊಟ್ಟು ಮಾಡ್ಕೊಂಡ್ ಬರ್ತಾರೆ, ಇದ್ರೊಳಗೇನ್ ಗೊಂದಲ ಇಲ್ಲ. ಆದ್ರೆ ನನ್ಗೆ ಆತಂಕ ಆಗ್ತಾ ಇರುತ್ತೆ ಗೊತ್ತಾ, ಈ ಸಮೀಕ್ಷೆಯಿಂದ ಏನಾಗುತ್ತೆ, ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಸಮಾಜ ನಿರ್ಮಾಣ ಹೇಗಾಗುತ್ತೆ, ಯಾರು ಆರ್ಥಿಕವಾಗಿ, ಯಾರು ಶೈಕ್ಷಣಿಕವಾಗಿ, ಯಾರು ಸಾಮಾಜಿಕವಾಗಿ, ಯಾರು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆ ಯೋಜನೆಗಳನ್ನ ಮಾಡೋ ಮುಖಾಂತರ, ಈ ಸಂಪನ್ಮೂಲಗಳನ್ನ ಮರುಹಂಚಿಕೆ ಮಾಡೋ ಮುಖಾಂತರ, ಅವ್ರಿಗೆ ಆರ್ಥಿಕ ಸಬಲೀಕರಣ ಮಾಡೋ ಮುಖಾಂತರ ಅವ್ರನ್ನ ಸಮಾಜ ನಿರ್ಮಾಣ ಮಾಡ್ಬೇಕು, ಸಾಮಾಜಿಕ ನ್ಯಾಯ ಕೊಡ್ಬೇಕು. ಅದೇ ಇದರ ಉದ್ದೇಶ. 50 ವರ್ಷಗಳ ಕಾಲ ಯಾರು ಸಾವಿರಾರು ವರ್ಷಗಳಿಂದ ಅವಕಾಶ ವಂಚಿತರಾಗಿದ್ರು, ತುಳಿತಕ್ಕೆ ಒಳಗಾಗಿದ್ರು, ಅಂತವರಿಗೆ ಇವತ್ತು ಕೂಡ ಸಮಾಜ ನಿರ್ಮಾಣ ಆಗಿಲ್ಲ. ಆರ್ಥಿಕವಾಗಿ ಎಷ್ಟೊಂದು ಕಂದಕ ಇದೆ, ಅದನ್ನ ಸಮ ಮಾಡ್ಬೇಕು, ಅದನ್ನ ಈಕ್ವಲ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಇದೆ ಅಷ್ಟೇ. ಆದ್ರೆ ಇದನ್ನ ಯಾರು ಅಪೋಸ್ ಮಾಡ್ತಾರೆ, ಯಾರು 100 ವರ್ಷಗಳಾದ್ರೂ ಕೂಡ ಬ್ರಾಹ್ಮಣರೇ ಅಧ್ಯಕ್ಷ ಆಗಿರ್ತಕ್ಕಂತಹ ಬ್ರಾಹ್ಮಣರ ಸಂಘ RSS ಇದೆಯಲ್ಲ, ಅದರ ಮುಖ್ಯವಾಣಿಯಾಗಿ ತೇಜಸ್ವಿ ಸೂರ್ಯ ಮತ್ತೆ ಪ್ರಹ್ಲಾದ್ ಜೋಶಿ ಇವರಿಬ್ರು ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ನಾವು ಮಾಹಿತಿ ಕೊಡಲ್ಲ, ಇದನ್ನ ಬಹಿಷ್ಕರಿಸಿ ಅಂತ ನೇರವಾಗಿ ಕರೆ ಕೊಡ್ತಾ ಇದ್ದಾರೆ. ನಾಡ ದ್ರೋಹ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಒಂದು ಸರ್ಕಾರ ಸಮಾಜಕ್ಕೆ 7 ಕೋಟಿ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ, ಒಂದು ನೀತಿಗಳನ್ನ ಇವರು ವಿರೋಧ ಮಾಡ್ತಾರೆ, ಅದಕ್ಕೆ ಬಹಿಷ್ಕಾರ ಮಾಡ್ಲಿಕ್ಕೆ ಕರೆ ಕೊಡ್ತಾರೆ ಅಂದ್ರೆ ಇವರು ಸಮಾಜ ನಿರ್ಮಾಣ ಮಾಡೋಂತರಲ್ಲ. ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು. ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅಡ್ಡಗಾಲ ಹಾಕ್ಲಿಕ್ಕೆ ಚಾತುರ್ವರ್ಣ ಪದ್ಧತಿ ಇರ್ಬೇಕು ಇವ್ರಿಗೆ, ವಿಜೀತ ಪದ್ಧತಿ ಇರ್ಬೇಕು ಇವ್ರಿಗೆ, ಬ್ರಾಹ್ಮಣತ್ವ ಇರಬೇಕು, ಮೂಲಭೂತವಾದ ಇರಬೇಕು ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಇವರಿಬ್ರೇ ಮೇನ್ ಆಗಿ ಇದನ್ನ ಅಪೋಸ್ ಮಾಡಿರೋದು. ಇವನ್ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಆ ಕಾಲಮ್ ಅಲ್ಲಿ ಎಲ್ಲ ಓಕೆ, ನೀವ್ ಹೇಳಿದ್ದು ಆರ್ಥಿಕವಾಗಿ ಹಿಂದುಳಿದಿದ್ದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅದಿರ್ಬೋದು. ಈ ಜಾತಿ ಕಾಲಂ ಏನ್ ಮಾಡ್ತಿದೆ, ಅದು ಯಾಕೆ ಬೇಕಾಗಿತ್ತು? ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದು ಇದು ಜಾತಿ ಗಣತಿಯ ಸಮೀಕ್ಷೆ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದಿದ್ದು ಅಂತ. ಸೊ ಅವರು ನಿಮ್ ಸರಿ ಇದೆ ಶರತ್ ಅವರೇ, ನಿಮ್ ಪ್ರಶ್ನೆ ಸರಿ ಇದೆ. ಜಾತಿ ಕಾಲಂ ಯಾಕೆ ಬೇಕಾಗಿತ್ತು ಅಂತ ನಾನ್ ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಕೇಂದ್ರ ಸರ್ಕಾರ 10% ಮೀಸಲಾತಿ ತಗೊಂಡ್ ಬಂತಲ್ಲ, ಯಾರು ತಗೊಂಡ್ ಬಂದಿದ್ದು? ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಯಾರ್ಯಾರು ಮೀಸಲಾತಿಯ ಪರಿಧಿಯಿಂದ ಹೊರಗಡೆ ಉಳಿದಿದ್ರು ಅವರಿಗೆ. ನೀವ್ ಹೇಳಿ, ಯಾವ್ದಾದ್ರು ಜಾತಿ ಜನಗಣತಿ ಮಾಡಿದ್ರ ಅವರು? ಯಾವ್ದಾದ್ರು ಸರ್ವೆ ಮಾಡಿದ್ರ ಅವರು? ಯಾವ್ದಾದ್ರು ಚರ್ಚೆ ಮಾಡಿದ್ರ ಅವರು? ಯಾವ್ದಾದ್ರು ದತ್ತಾಂಶ ಅವ್ರ ತವಿತ್ತ? ಯಾವ್ದಾದ್ರು ಡಿಬೇಟ್ ಮಾಡಿದ್ರ ಅವರು? ಸೇರ್ಸದ್ರಲ್ಲ, ಅದು ನಿಮಗೆ ಬೇಜಾರಾಗಿರ್ತಕ್ಕಂಥದ್ದು ಅಷ್ಟೇ ಬಿಡಿ. ಪ್ಲೀಸ್ ಗೋವಿಂದರಾಜು, ಯಾಕಂದ್ರೆ ಇದು ಸಾಮಾಜಿಕ ನ್ಯಾಯದ ಬಗ್ಗೆ ನಾವಿಬ್ರು ಹೋರಾಟ ಮಾಡ್ತೀವಿ. ನಾವಿಬ್ರದ್ದು ಬೇರೆ ಬೇರೆ ತತ್ವ ಸಿದ್ಧಾಂತ ಇರ್ಬೋದು, ಆದ್ರೆ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನಾವಿಬ್ರು ಕೈ ಜೋಡಿಸಬೇಕು. ನಾನ್ ನಿಮ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಸರ್ವೆ ಮಾಡ್ದಲೆ, ಯಾವುದೇ ರೀತಿಯ ಸಮೀಕ್ಷೆ ಮಾಡ್ದಲೆ, ಯಾವುದೇ ರೀತಿಯ ಜನಗಣತಿ ಮಾಡ್ದಲೆ, ಜಾತಿ ಜನಗಣತಿ ಮಾಡ್ದಲೆ 10% ನೀವು EWS ಅಂತ ಕೊಡ್ತೀರಿ. ಈಗ ಯಾರು ಇದ್ದಾರೆ, ಅಲೆಮಾರಿಗಳು ಯಾರಿದ್ದಾರೆ, ಬುಡಕಟ್ಟು ಜನಾಂಗ ಯಾರಿದ್ದಾರೆ, ಆದಿವಾಸಿಗಳು ಯಾರಿದ್ದಾರೆ, ದಲಿತರು ಯಾರಿದ್ದಾರೆ, ಯಾರಿದ್ದಾರೆ, ಅಂಕಿಅಂಶ ಬಂದು ಅವ್ರಿಗೊಂದು ಯೋಜನೆ ಮಾಡಿದ್ರೆ ಯಾರಿಗೆ ಹೊಟ್ಟೆ ಉರಿಬೇಕು ಶರತ್ ಅವರೇ? ಯಾರಿಗೂ ಹೊಟ್ಟೆ ಉರಿಬಾರ್ದು. ನಾವಿಕ್ಕೆಲ್ಲ ಕೈ ಜೋಡಿಸ್ಬೇಕು, ಸ್ವಾಗತ ಮಾಡ್ಬೇಕು, ಪ್ರೋತ್ಸಾಹ ಮಾಡ್ಬೇಕು. ಎಲ್ಲರೂ ಸೇರಿ 100% ಕರಾರುವಕ್ಕಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಬೇಕು, ದತ್ತಾಂಶ ಬರಬೇಕು, ಅದ್ರ ಮುಖಾಂತರ ವರದಿಗಳು ತಯಾರಾಗಬೇಕು, ವರದಿಗಳ ಮುಖಾಂತರ ಯೋಜನೆಗಳು ರೂಪುಗೊಳ್ಬೇಕು. ಈ ಕೆಲಸವನ್ನ ನೀವು ಎಲ್ಲರೂ ಬಿಜೆಪಿ ಸೇರಿ ಮಾಡ್ಬೇಕಾಗಿದೆ. ಆದ್ರೆ ಬಿಜೆಪಿಯ ಯಾವ 1-2-3 ಜನ ಮೂಲಭೂತವಾದಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಆ ರೀತಿ ತಿರಸ್ಕಾರ ಮಾಡಿದ್ದಾರೆ ಹೊರತು, ಇವನ್ ಅಶೋಕ್ ಕೇಳಿದ್ರು ಸ್ವಾಗತ ಮಾಡ್ತೀವಿ, ಒಕ್ಕಲಿಗರೆಲ್ಲ ಒಂದು ಅಂತ ಬರಿಸಿ ಅಂತೇಳಿ ಅಶೋಕ್ ಸ್ವಾಗತ ಮಾಡಿದ್ರು, ಬಿಜೆಪಿಯ ಶಾಸಕರು ಸ್ವಾಗತ ಮಾಡಿದ್ರು. ಆದರೆ ಕೆಲವು ತೇಜಸ್ವಿ ಸೂರ್ಯ, ವಿ ಸೋಮಣ್ಣ ಮತ್ತೆ ಪ್ರಹ್ಲಾದ್ ಜೋಶಿ ಅಂತವ್ರು ಮಾತ್ರ ದ್ರೋಹ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಧಿಕ್ಕಾರ ಇರ್ತದೆ ಜನಗಳ ಪರವಾಗಿ. ಥ್ಯಾಂಕ್ ಯು ನಟರಾಜ್ ಗೌಡ ಸರ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಜೊತೆಗೆ ಥ್ಯಾಂಕ್ ಯು ಗೋವಿಂದರಾಜು ಯಾದವ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡೋಣ, ನಾಳೆ ಡೆಡ್ ಲೈನ್ ಇದೆ, ಅಷ್ಟರೊಳಗೆ ಮುಗಿಸುವಂತ ಹೋಪ್ ಸಿದ್ದರಾಮಯ್ಯನವ್ರಿಗೂ ಇದೆ ಈ ಸಮೀಕ್ಷೆ. ಬಟ್ ಇಫ್ ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ ಅದು ಎಕ್ಸ್ಟೆಂಡ್ ಆಗಬಹುದು ವೀಕೆಂಡ್ ತನಕ ಅನ್ನುವಂತ ಮಾತು ಕೂಡ ಇದೆ. ನೋಡೋಣ, ಅದು ಮುಗಿದ ನಂತರ ಇನ್ನೂ ಕೆಲಸಗಳು ಬಾಕಿ ಇದೆ. ಅದು ವರದಿ ರಿಲೀಸ್ ಆಗಬೇಕು, ಅದರ ಜೊತೆಗೆ ಇನ್ನೂ ಬಹಳಷ್ಟು ಸವಾಲುಗಳಿದಾವೆ ಸರ್ಕಾರದ ಮುಂದೆ. ಏನೇನಾಗುತ್ತೆ ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ಪವರ್ ಫೋಕಸ್ನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.